ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸಕ್ಕಾಗಿ ಹುಡುಕ್ತಾ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ಪೋಸ್ಟ್ ಸ್ನೇಹಿತರೆ, ಓಕೆನಾ. ಸೊ ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಇದು ಜಾಬ್ ಜಾಬ್ ಡೀಟೇಲ್ಸ್, ಮತ್ತೆ ಯಾವತ್ ಲಾಸ್ಟ್ ಡೇಟ್ ಇದೆ, ಹೇಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಅಪ್ಲಿಕೇಶನ್ ಫೀ ಇದೆಯೋ ಇಲ್ವೋ, ಮೇಲಾ ಫಿಮೇಲಾ, ಈ ಎಲ್ಲಾ ಕ್ವಶನ್ಸ್ಗೂ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ .com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಡ್ರೈವರ್ ಪೋಸ್ಟ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಪೋಸ್ಟ್ ಸಿಗುತ್ತೆ ಸ್ನೇಹಿತರೆ. KKRTC ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಕರೆದಿರುವಂತದ್ದು ಇದು. ಸೊ ಡ್ರೈವರ್ ಪೋಸ್ಟ್ ಗೆ ಕರೆದರೆ 2026 ಪೋಸ್ಟ್ ಆಗಿರುತ್ತೆ. ವಾಕ್ ಇನ್ ಇಂಟರ್ವ್ಯೂ ಸ್ನೇಹಿತರೆ, ವಾಕ್ ಇನ್ ಆಗಿರುತ್ತೆ. ಸೊ 78 ಪೋಸ್ಟ್ ಗಳು ಇದಾವೆ ಸ್ನೇಹಿತರೆ. ಯಾರೆಲ್ಲ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅದ್ರ ಮುಖಾಂತರ ನೀವು ಅಪ್ಲಿಕೇಶನ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ನ ಫಿಲ್ಅಪ್ ಮಾಡಬಹುದು ಆಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸ್ನೇಹಿತರೆ, ಯಾಕಂದ್ರೆ ಅವರು ಕೂಡ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ವಿಡಿಯೋ ಬಂದು ಜಾಬ್ ಪೋಸ್ಟ್ ಬಂದು 10ನೇ ಕ್ಲಾಸ್ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಎಲ್ಲರೂ ಅಪ್ಲಿಕೇಶನ್ ನ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ 10ನೇ ತರಗತಿಯ ಯಾರ್ಯಾರು ಪಾಸ್ ಆಗಿದ್ದೀರಾ ಅಂತ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ, ಓಕೆನಾ. ಸೊ ನೋಡೋಣ. KKRTC ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಲ್ಲಿ ಕರೆದಿರುವಂತದ್ದು ವಾಕ್ ಇನ್ ಇಂಟರ್ವ್ಯೂ ಆಗಿರುತ್ತೆ. 78 ಡ್ರೈವಿಂಗ್ ವೇಕೆನ್ಸಿ ಕರೆದಿದ್ದಾರೆ ಸ್ನೇಹಿತರೆ. ಸೊ ಯಾರೆಲ್ಲ 10ನೇ ತರಗತಿ ಮುಗಿಸಿದ್ರೆ ಮತ್ತು HTV ಅಂತ ಹೇಳಿದ್ರೆ ಹೆವಿ ವೆಹಿಕಲ್ ಟ್ರಾನ್ಸ್ಪೋರ್ಟ್, ಓಕೆನಾ. ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ದು ಲೈಸೆನ್ಸ್ ಯಾರೆಲ್ಲ ತಗೊಂಡಿದ್ರೆ ಅಂತ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ನ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ನೋಡಿ, ಯಾವತ್ತು ವಾಕ್ ಇನ್ ಡೇಟ್ ಅಂತ ಹೇಳಿದ್ರೆ ಫೆಬ್ರವರಿ 3 ಮತ್ತು 4, ಓಕೆನಾ. ಸೊ 2026 ಫೆಬ್ರವರಿ 3 ಮತ್ತು 4ಕ್ಕೆ ಕರೆದಿರೋದು. ಬೀದರ್ ಡಿವಿಷನ್ ಗೆ ಕರೆದಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ಬೀದರ್ ಅಲ್ಲಿ ಕೆಲಸ ಹುಡುಕ್ತಾ ಇದ್ದೀರಾ, ಡ್ರೈವರ್ ಪೋಸ್ಟ್ ಹುಡುಕ್ತಾ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ಕರೆದಿರುವಂತದ್ದು ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇಂದ, ಓಕೆನಾ. 10ನೇ ತರಗತಿ ಆಗಿದ್ರೆ ಸಾಕು. ಸೊ ಹಾಗೆ ನೀವು ವಾಕ್ ಇನ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ 3ನೇ ತಾರೀಕು ಮತ್ತು 4ನೇ ತಾರೀಕು ಫೆಬ್ರವರಿಗೆ, ಓಕೆನಾ. ಸೊ ಹಾಗೆ ನೋಡೋದಾದ್ರೆ ಎಷ್ಟು ಪೋಸ್ಟ್ ಗಳು ಯಾರ್ಯಾರಿಗೆ ಡಿವಿಷನ್ ಆಗಿದೆ ಅಂತ ಹೇಳೋದಾದ್ರೆ ನೋಡಿ, ವುಮೆನ್ ಗೆ 24 ಪೋಸ್ಟ್ ಇದೆ, ಅದರ್ಸ್ ಗೆ 32, ಟೋಟಲ್ 56 ಪೋಸ್ಟ್ ಗಳು ಇದಾವೆ ಸ್ನೇಹಿತರೆ. ಸೊ ನೋಡಿ, SC ಗೆ 9 ಪೋಸ್ಟ್, ST ಗೆ 4, ಕ್ಯಾಟಗರಿ 1 ಗೆ 3, 2A ಗೆ 8, 2B ಗೆ 2, 3A ಗೆ 2, 3B ಗೆ 3, GM ಗೆ 25, ಓಕೆನಾ. ಸೊ ಟೋಟಲ್ 56 ಪೋಸ್ಟ್ ಗಳು ಹೀಗಿದಾವೆ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳಾಗಿ 22 ಪೋಸ್ಟ್ ಗಳು ಎಕ್ಸ್ಟ್ರಾ ಇದಾವೆ ಸ್ನೇಹಿತರೆ. ಸೊ ಟೋಟಲ್ 78 ಪೋಸ್ಟ್ ಗಳು ಆಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಹಾಗೆ ನೋಡೋದಾದ್ರೆ ನಿಮ್ಗೆ 10ನೇ ತರಗತಿ ಮುಗಿಸಿರ್ಬೇಕು ಮತ್ತು ಕನ್ನಡ ಡ್ರೈವಿಂಗ್ ಬ್ಯಾಡ್ಜ್ ಇರ್ಬೇಕಾಗುತ್ತೆ, ಓಕೆನಾ. ಕರ್ನಾಟಕ ಡ್ರೈವಿಂಗ್ ಬ್ಯಾಡ್ಜ್, HTV ಲೈಸೆನ್ಸ್ ತಗೊಂಡು 2 ವರ್ಷ ಆಗಿರ್ಬೇಕಾಗಿರುತ್ತೆ, 2 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೇಕಾಗಿರುತ್ತೆ. ಸೊ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ ದ ಕಂಪ್ಯೂಟರೈಸ್ಡ್ ಡ್ರೈವಿಂಗ್ ಟ್ರ್ಯಾಕ್ ಟೆಸ್ಟ್, ಓಕೆನಾ. ಸೊ ಇದು ಮುಗಿಸಿರ್ಬೇಕಾಗಿರುತ್ತೆ, ಕಂಡಕ್ಟೆಡ್ ಬೈ KSRTC ಆರ್ ಸಿಸ್ಟರ್ ಕಾರ್ಪೊರೇಷನ್ ಸಚ್ ಎಸ್ BMTC ಅಥವಾ ನಾರ್ತ್ ವೆಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್, ಇದೆಲ್ಲ ಮಾಡ್ಕೊಂಡಿರುವಂತದ್ದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರ್ಬೇಕಾಗಿರುತ್ತೆ ಸ್ನೇಹಿತರೆ. ಮ್ಯಾಂಡೇಟರಿ ಡಾಕ್ಯುಮೆಂಟ್ ಯಾವ್ದು ಇದು ಅಂತ ಹೇಳೋದ್ರೆ ನೋಡಿ, 10ನೇ ತರಗತಿ ಮಾರ್ಕ್ಸ್ ಕಾರ್ಡು, HTV ಡ್ರೈವಿಂಗ್ ಲೈಸೆನ್ಸ್, ಡ್ರೈವಿಂಗ್ ಬ್ಯಾಡ್ಜ್, ಆಮೇಲೆ ಈ ಒಂದು ಸರ್ಟಿಫಿಕೇಟ್, ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟ್, 4 ಪೋಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಓಕೆನಾ. ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಏಜ್ ಲಿಮಿಟ್ ನೋಡೋದಾದ್ರೆ ಜನರಲ್ ಕ್ಯಾಂಡಿಡೇಟ್ಸ್ ಗೆ 35 ವರ್ಷದವರೆಗೂ ಕೊಟ್ಟಿದ್ದಾರೆ. ಸೊ 2A 2B 3A 3B ಗೆ 38 ವರ್ಷ, SC ST ಕ್ಯಾಟಗರಿ 1ಕ್ಕೆ 40 ವರ್ಷದವರೆಗೂ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಆದ್ರೆ ಮಿನಿಮಮ್ ಏಜ್ 24 ವರ್ಷ ಆಗಿರ್ಲೇಬೇಕು ಸ್ನೇಹಿತರೆ. 24 ವರ್ಷ ಆಗಿರುವಂತಹ ಅಭ್ಯರ್ಥಿಗಳು ಇದನ್ನ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಮೇಲ್ ಫಿಮೇಲ್ ಇಬ್ರು ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಸ್ಯಾಲರಿ ನೋಡೋದಾದ್ರೆ ಮಂತ್ಲಿ ಸ್ಯಾಲರಿ ಎಷ್ಟು ಅಂತ ಹೇಳೋದಾದ್ರೆ ನಿಮ್ಗೆ 25,000 ಸ್ಯಾಲರಿ ಬರುತ್ತೆ. ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟಿಲ್ಲ, ಯಾಕೆ ಅಂತ ಹೇಳೋದಾದ್ರೆ ಇದು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಿದ ನಂತರ ಕೈಗೆ ಎಷ್ಟು ಸಿಗುತ್ತೆ ಅನ್ನೋದು ಇದರಲ್ಲಿ ಮೆನ್ಷನ್ ಆಗಿಲ್ಲ ಸ್ನೇಹಿತರೆ, ಓಕೆನಾ. ಸೊ ನೋಡೋದಾದ್ರೆ ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಅಂತ ಹೇಳೋದಾದ್ರೆ ಎಲಿಜಿಬಿಲಿಟಿ ವೆರಿಫಿಕೇಶನ್ ನಡೆಯುತ್ತೆ ಸ್ನೇಹಿತರೆ. ಫಸ್ಟ್ ಯಾರೆಲ್ಲ ಎಲಿಜಿಬಲ್ ಆಗಿರಿದ್ರ ಅಂತ ಒಂದು ಅಭ್ಯರ್ಥಿಗಳನ್ನ ಫಸ್ಟ್ ಫಿಲ್ಟರ್ ಮಾಡ್ತಾರೆ. ಅದ ನಂತರ ಸರ್ಟಿಫಿಕೇಟ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಾರೆ. ಫಸ್ಟ್ ಡ್ರೈವಿಂಗ್ ಸರ್ಟಿಫಿಕೇಟ್, ಕಂಪ್ಯೂಟರೈಸ್ಡ್ ಡ್ರೈವಿಂಗ್ ಟ್ರ್ಯಾಕ್ ಟೆಸ್ಟ್ ಏನಿದೆ ಅದನ್ನ ಮುಗಿಸಿರ್ಬೇಕು ಅಂತ ಒಂದು ಅಭ್ಯರ್ಥಿಗಳಿಗೆ. ಅದಾದ ನಂತರ
ವಾಕ್ ಇನ್ ಇಂಟರ್ವ್ಯೂ ನಡೆಯುತ್ತೆ. ಇಂಟರ್ವ್ಯೂ ಅಲ್ಲಿ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಮೆರಿಟ್ ಲಿಸ್ಟ್ ನ ಬಿಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಯಾರೆಲ್ಲ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಲ್ರೆಡಿ ಪಾಸ್ ದ ಡ್ರೈವಿಂಗ್ ಟ್ಯಾಕ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಸೆಲೆಕ್ಷನ್. ಓಕೆನಾ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಯಾರೆಲ್ಲ ಪಾಸ್ ಆಗಿದ್ರ ಅಂತ ಒಂದು ಅಭ್ಯರ್ಥಿಗಳನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಓಕೆನಾ. ಎಲ್ಲೆಲ್ಲಿ ಅಂತ ಹೇಳಿದ್ರೆ ಪೋಸ್ಟಿಂಗ್ ಲೊಕೇಶನ್ ಬಂದು ಎನಿ ಡಿಪೋ ಅಂಡರ್ ಬೀದರ್ ಡಿವಿಷನ್. ಓಕೆನಾ. ಸೊ ಬೀದರ್ 1, ಬೀದರ್ 2, ಬಲ್ಕಿ, ಬಸವನ ಕಲ್ಯಾಣ, ಔರಂದ್ ಮತ್ತೆ ಹಮ್ನಾಬಾದ್. ಓಕೆನಾ. ಸೊ ಇದಿಷ್ಟು ಜಾಗದಲ್ಲಿ ಬಿಡ್ತಾರೆ ಸ್ನೇಹಿತರೆ. ಇನ್ನು ಅಪಾಯಿಂಟ್ಮೆಂಟ್ ಈಸ್ ಫಾರ್ ಮ್ಯಾಕ್ಸಿಮಮ್ 11 ಮಂತ್ಸ್. ಅದ ನಂತರ ಕಾರ್ಪೊರೇಷನ್ ಎಕ್ಸ್ಟೆಂಡ್ ಮಾಡಬಹುದು. ಮತ್ತು ಕ್ಯಾಂಡಿಡೇಟ್ಸ್ ಮಸ್ಟ್ ರಿಜಿಸ್ಟರ್ ದೇರ್ ನೇಮ್ ಬಿಫೋರ್ 12 PM. ಓಕೆನಾ. ಸೊ ಇಂಟರ್ವ್ಯೂ ಡೇಟ್ ಟೈಮ್ ಅಲ್ಲಿ ನೀವು 12 ಗಂಟೆ ಒಳಗಡೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಓನ್ಲಿ ಪ್ರೀ ರಿಜಿಸ್ಟರ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೋಡ್ ಫಾರ್ ಇಂಟರ್ವ್ಯೂ. ಓಕೆನಾ. ಅದಾದ್ರೆ ಡಾಕ್ಯುಮೆಂಟ್, ಒರಿಜಿನಲ್ ಡಾಕ್ಯುಮೆಂಟ್ ತಗೊಂಡೋಗ್ಬೇಕು ಮತ್ತು 2 ಕಾಪಿ ಜೆರಾಕ್ಸ್ ತಗೊಳ್ಬೇಕು, 2 ಪಾಸ್ಪೋರ್ಟ್ ಸೈಜು ಪಕ್ಕ ಇಟ್ಕೊಂಡು ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಎತ್ಕೊಂಡು ನೀವು ಹೋದ ನಂತರ ಇಂಟರ್ವ್ಯೂಗೆ ಕೂರಿಸ್ತಾರೆ ಸ್ನೇಹಿತರೆ. ಇಂಟರ್ವ್ಯೂ ಎಲ್ಲಿ ಅಂತ ಹೇಳಿದ್ರೆ KKRTC ಓಲ್ಡ್ ಬಸ್ ಸ್ಟ್ಯಾಂಡ್, ಬೀದರ್ ಡಿವಿಷನ್ ಆಫೀಸು, ಕರ್ನಾಟಕದಲ್ಲಿ. ಓಕೆನಾ. ಸೊ 3 ಮತ್ತು 4 ತಾರೀಕಿದೆ. ಸೊ ಬಿಫೋರ್ 12 ಗಂಟೆ ಒಳಗಡೆ ನೀವು ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ. ಅದ ನಂತರ ಅಪ್ಲಿಕೇಶನ್ ಫಾರ್ಮ್ ನೋಡೋದಾದ್ರೆ, ಅಪ್ಲಿಕೇಶನ್ ಅಥವಾ ನೋಟಿಫಿಕೇಶನ್ ನೋಡ್ಬೇಕು ಅಂತ ಹೇಳಿದ್ರೆ ಈ ಒಂದು ನೋಟಿಫಿಕೇಶನ್ ಬಿಟ್ಟಿದ್ರೆ ಸ್ನೇಹಿತರೆ, ಬೀದರ್ ಜಿಲ್ಲೆ ಕಾರ್ಮಿಕ ಸೇವೆಗಳ ವಿವಿಧ ಸಹಕಾರ ಸಂಘ ಜಿಲ್ಲಾಧಿಕಾರಿಗಳ ಕಚೇರಿ ಬೀದರ್. ಓಕೆನಾ. ಸೊ ಉಚಿತ ಪತ್ರಿಕಾ ಪ್ರಕಟಣೆಗಾಗಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಓಕೆನಾ. ಸೊ ವಿಷಯ ಚಾಲಕ ಸಿಬ್ಬಂದಿಗಳನ್ನು ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ವಾಕ್ ಇನ್ ಇಂಟರ್ವ್ಯೂ ಇದೆ ಅಂತ ಕೊಟ್ಟಿದ್ದಾರೆ. 78 ಜನಕ್ಕೆ ಅಂತ ಕೊಟ್ಟಿದ್ದಾರೆ. ಬೀದರ್ 1, ಬೀದರ್ 2, ಬಲ್ಕಿ, ಔರೋಧ, ಬಸವ ಕಲ್ಯಾಣ ಮತ್ತು ಅಹಮದಾಬಾದ್ ಘಟಕದಲ್ಲಿ ಕರೆದಿರೋದು 3 ಮತ್ತು 4ನೇ ತಾರೀಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸೊ bidar.nic.in ವೆಬ್ಸೈಟ್ ಅಲ್ಲಿ ಕೂಡ ಚೆಕ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಮತ್ತು ಚಾಲಕನ ಹುದ್ದೆಗೆ ಏನೇನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇನ್ನು ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕೂಡ ನೀವು ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಈಗಾಗಲೇ ಇದರಲ್ಲಿ ಏನೇನಿದೆ ಎಲ್ಲದನ್ನು ಕೂಡ ನಿಮ್ಗೆ ತಿಳಿಸ್ಕೊಡಿದ್ದೀನಿ ಈಗಾಗಲೇ. ಸೊ ಇನ್ನು ನಿಮ್ಗೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಇದನ್ನ ಓದ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ವೆಬ್ಸೈಟ್ ನ ಕೂಡ ಚೆಕ್ ಮಾಡ್ಕೊಳ್ಳಿ, ಅದರಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಸೊ ಇದನ್ನ ನೋಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನೋಡೋದಾದ್ರೆ ಯಾವ್ದಾವ್ದು ಲಾಸ್ಟ್ ಡೇಟ್ ಹತ್ರದಲ್ಲಿದೆ ಅಂತ ಒಂದು ಅಪ್ಲಿಕೇಶನ್ಸ್ ಇಲ್ಲಿ ಬರ್ತಾ ಇರುತ್ತೆ ಸ್ನೇಹಿತರೆ. ಅದನ್ನ ನೋಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಜನವರಿ 31ನೇ ತಾರೀಕಿಗೆ ಇನ್ಕಮ್ ಟ್ಯಾಕ್ಸ್ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಹಾಗೆ ಇನ್ನು SSC MTS ಸ್ಲಾಟ್ ಬುಕಿಂಗ್ ಇತ್ತು, ಫೆಬ್ರವರಿ 3 ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಸ್ಲಾಟ್ ಬುಕಿಂಗ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು 4ನೇ ತಾರೀಕಿಗೆ KKR ಇದು ಏನೋ ಇಂಟರ್ವ್ಯೂ ಇದೆ. ಅದಾದ್ರೆ RBI ಅಲ್ಲಿ ಕರೆದಿದ್ದಾರೆ. ಫೆಬ್ರವರಿ 4ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಫೆಬ್ರವರಿ 7ನೇ ತಾರೀಕಿಗೆ KSCCF ಅದರಲ್ಲಿ ಕೂಡ ಲಾಸ್ಟ್ ಡೇಟು ಫೆಬ್ರವರಿ 7ನೇ ತಾರೀಕಿಗೆ ಇದೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಹಲವಾರು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ಏನೇ ಡೌಟ್ಸ್ ಬಂತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ.